ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಚ್ಚಾ ತೈಲದ ದರ ಏರಿಕೆ ಹಿನ್ನೆಲೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಕೂಡ ಏರಿಕೆಯಾಗಿದೆ. ಹೀಗಾಗಿ ಇವಿ ವಾಹನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇವಿ ವಾಹನ ಖರೀದಿಯತ್ತ ಸಾಮಾನ್ಯರು ಒಲವು ತೋರಿಸುತ್ತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದಾಖಲೆ ಮಟ್ಟದಲ್ಲಿ ಇವಿ ವಾಹನಗಳನ್ನು ಖರೀದಿ ಮಾಡಲಾಗಿದೆ. ಇನ್ನು ಇದೇ ತಿಂಗಳಲ್ಲಿ ಇಲ್ಲಿವರೆಗೂ 24.6% ಎಲೆಕ್ಟ್ರಿಕ್ ವಾಹನಗಳ ಖರೀದಿ ಮಾಡಲಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಾಗ್ತಿದ್ದಂತೆ ಹಾಗೂ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅಭಾವ ಹೆಚ್ಚಾಗುತ್ತೆ, ಅಭಾವ ಕಾಣಿಸಿಕೊಳ್ಳುತ್ತೆ ಅನ್ನುವಂತಹ ಸುದ್ದಿ ಹೊರಬೀಳ್ತಿದ್ದಂತೆ ಜನರು ಇವಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಕೂಡ ದುಬಾರಿ ಆಗ್ತಾ ಇದೆ. ಮತ್ತೊಂದು ಕಡೆ CNG ಕೂಡ ದುಬಾರಿ ಆಗ್ತದೆ. LPG ಆಟೋ ಗ್ಯಾಸ್ ಕೂಡ ದುಬಾರಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಲವು ಜನರು ಇವಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಯಾಕಂದ್ರೆ ಇವಿ ವಾಹನಗಳಿಗೆ ನೀವು ಚಾರ್ಜಿಂಗ್ ಅಷ್ಟೇ ಮಾಡಬೇಕಾಗುತ್ತೆ, ಜೊತೆಗೆ ಅದರ ದರ ಕೂಡ ಕಡಿಮೆ ಆಗುತ್ತೆ. ಮನೆಯಲ್ಲೇ ಸುಲಭವಾಗಿ ಚಾರ್ಜಿಂಗ್ ಮಾಡ್ಕೊಳ್ಬಹುದು. ಜೊತೆಗೆ ಈಗ ಚಾರ್ಜಿಂಗ್ ಪಾಯಿಂಟ್ಸ್ಗಳು ಕೂಡ ಜಾಸ್ತಿ ಆಗಿದೆ. ಇವಿ ವಾಹನಗಳನ್ನು ಬಳಸೋದು ಕೂಡ ಸುಲಭ ಆಗಿದೆ. ಹಾಗಾಗಿ ಈ ಪೆಟ್ರೋಲ್ ಡೀಸೆಲ್ ದುಬಾರಿ ಆಗ್ತಿದ್ದಂತೆ ಇದರ ಸಹವಾಸವೇ ಬೇಡ ಅಂತ ಒಂದಷ್ಟು ಜನ ಇವಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಇವಿ ವಾಹನಗಳ ಖರೀದಿ ಹೆಚ್ಚಾಗಿದೆ. ಅದರಲ್ಲೂ ಈ ತಿಂಗಳಲ್ಲಿ ಸುಮಾರು 24.6% ಎಲೆಕ್ಟ್ರಿಕ್ ವಾಹನಗಳ ಖರೀದಿ ಜಾಸ್ತಿ ಆಗಿದೆ. ಎಲ್ಲರೂ ಕೂಡ ಇದೀಗ ಇವಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಅಂದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ನಿಮಗೆ 1 ಕಿಲೋಮೀಟರ್ಗೆ 10 ರಿಂದ 15 ರೂಪಾಯಿ ಅಥವಾ 20 ರೂಪಾಯಿ ಬೀಳುತ್ತೆ. ಆದರೆ ನಿಮಗೆ ಇವಿ ವಾಹನಗಳಾದ್ರೆ 1 ಕಿಲೋಮೀಟರ್ಗೆ ಕೇವಲ 1 ರೂಪಾಯಿ ಅಥವಾ 2 ರೂಪಾಯಿ ಆಗುತ್ತೆ. ಹಾಗಾಗಿ ಜನರು ಇವಿ ವಾಹನಗಳ ಮೊರೆ ಹೋಗ್ತಿದ್ದು ಇವಿ ವಾಹನಗಳ ಖರೀದಿ ಹೆಚ್ಚಾಗ್ತಾ ಇದೆ. ಈಗಂತೂ ದೇಶದಲ್ಲಿ ಎಲ್ಲವೂ ಕೂಡ ದುಬಾರಿ ಆಗ್ಬಿಟ್ಟಿದೆ. ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ. ಒಂದ್ ಕಡೆ ಚಿನ್ನದ ಆಮದು ಸುಂಕ ಹೆಚ್ಚಾಗಿದೆ, ಚಿನ್ನ ಬೆಳ್ಳಿಯ ಆಮದು ಸುಂಕ ಹೆಚ್ಚಾಗಿದೆ. ಮತ್ತೊಂದು ಕಡೆ ಕಳೆದ 2-3 ದಿನಗಳ ಹಿಂದೆ ದೇಶದಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಜೊತೆಗೆ CNG ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. ಇನ್ನು ಪ್ರತಿ ಲೀಟರ್ ಪೆಟ್ರೋಲ್ಗೆ 3 ರೂಪಾಯಿ 21 ಪೈಸೆ ಏರಿಕೆ ಆಗಿದ್ರೆ ಡೀಸೆಲ್ಗೆ 3 ರೂಪಾಯಿ 11 ಪೈಸೆ ಏರಿಕೆ ಆಗಿದೆ. ಹಾಗಾಗಿ ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ ಇಂಧನ ಅಭಾವ ಕಾಣಿಸಿಕೊಂಡಿರುವ ಕಾರಣ ಈಗಾಗಲೇ ಹಲವು ಕಡೆ ನೋ ಸ್ಟಾಕ್ ಬೋರ್ಡ್ ಕೂಡ ಇರೋದ್ರಿಂದ ಜನರು ಆತಂಕಕ್ಕೊಳಗಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನರು ಇವಿ ವಾಹನಗಳ ಖರೀದಿಗೆ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಇವಿ ವಾಹನಗಳ ಖರೀದಿ ಒಂದ್ ರೀತಿ ಉತ್ತಮ ಡಿಸಿಷನ್ ಅಂತಾನೆ ಹೇಳಬಹುದು. ಪರಿಸರಕ್ಕೂ ಕೂಡ ಇದರಿಂದ ಒಳ್ಳೇದಾಗುತ್ತೆ, ಯಾವುದೇ ರೀತಿಯ ವಾಯು ಮಾಲಿನ್ಯ ಇರುವುದಿಲ್ಲ. ಆದ್ರೆ ಜನರು ಇವಿ ವಾಹನಗಳ ಮೇಲಿರುವಂತಹ ಒಲವಿನಿಂದ ಖರೀದಿ ಮಾಡ್ತಿದ್ದಾರಾ ಅಥವಾ ಪೆಟ್ರೋಲ್ ಡೀಸೆಲ್ ಅಭಾವ ಕಾಣಿಸ್ಕೊಳ್ಬಹುದು ಅಥವಾ ದರ ಏರಿಕೆ ಮತ್ತಷ್ಟು ಹೆಚ್ಚಾಗಬಹುದು, ಹಾಗಾಗಿ ಪೆಟ್ರೋಲ್ ಡೀಸೆಲ್ ವಾಹನಗಳ ಸಹವಾಸವೇ ಬೇಡ ಅಂತ ಇವಿ ವಾಹನಗಳ ಮೊರೆ ಹೋಗ್ತಿದ್ದಾರೆ ಚಂದನ? ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ನೀವ್ ಹೇಳಿದಾಗೆ ಮೊನ್ನೆ ಅಷ್ಟೇ ಪ್ರಧಾನಿ ಮೋದಿ ಒಂದು ಕರೆಯನ್ನ ಕೊಡ್ತಾರೆ. ಆದಷ್ಟು ಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಾಡಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆಯ ನಂತರ ಜನಸಾಮಾನ್ಯರಲ್ಲಿ ಒಂದ್ ರೀತಿ ಪ್ಯಾನಿಕ್ ಶುರು ಆಗ್ಬಿಟ್ಟಿದೆ ಪ್ರತೀಕ್ಷಾ. ಅಯ್ಯೋ, ಇನ್ನು ಮುಂದೆ ಪೆಟ್ರೋಲ್ ಡೀಸೆಲ್ ಸಿಗತ್ತಾ ಅಥವಾ ಸಿಕ್ಕಿದ್ರೂ ಕೂಡ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ ಅನ್ನುವಂತಹ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗಿ ಜನ ತಮ್ಮ ವಾಹನಗಳನ್ನ ಸ್ವಿಚ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇರುವಂತದ್ದು. ಅಂದ್ರೆ ಸಾಕಷ್ಟು ಇವಿ ಶೋರೂಮ್ಗಳಲ್ಲೂ ಕೂಡ ಇವಿ ವಾಹನಗಳಿಗೆ ಭಾರಿ ಪ್ರಮಾಣದಲ್ಲಿ ಬೇಡಿಕೆ ಬರ್ತಾ ಇರುವಂತದ್ದು. ಇವಿ ಕಾರ್ ಆಗಿರ್ಬೋದು, ಇವಿ ಬೈಕ್ ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಎನ್ಕ್ವೈರಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಅಂದ್ರೆ ಇವಿ ವಾಹನವನ್ನ ಖರೀದಿ ಮಾಡಿದ್ರೆ ಬಜೆಟ್ ಕೂಡ ಲಿಮಿಟೆಡ್ ಬಜೆಟ್ ನಲ್ಲಿ ಟ್ರಾವೆಲ್ ಮಾಡಬಹುದು. ಅಂದ್ರೆ 1 ಕಿಲೋಮೀಟರ್ಗೆ ಕೇವಲ ಇವಿ ವಾಹನದಲ್ಲಿ ಓಡಾಡಿದ್ರೆ 1 ರೂಪಾಯಿಂದ 2 ರೂಪಾಯಿ ಖರ್ಚಾಗುತ್ತೆ. ಅದೇ ಪೆಟ್ರೋಲ್ ಡೀಸೆಲ್ ವಾಹನದಲ್ಲಿ ಓಡಾಡಿದ್ರೆ 7 ರೂಪಾಯಿಂದ 10 ರೂಪಾಯಿವರೆಗೂ ಖರ್ಚಾಗ್ಬಿಡುತ್ತೆ. ಸೊ ಮಿಡಲ್ ಕ್ಲಾಸ್ ಮಂದಿ
ದುಡ್ಡನ್ನ ಉಳಿಸ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ 10ರಿಂದ 20 ರೂಪಾಯಿ 30 ರೂಪಾಯಿವರೆಗೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ. ನಾವು ಬೇರೆ ಬೇರೆ ದೇಶಗಳಲ್ಲಿ ಗಮನಿಸಿದ್ರೆ ಈಗಾಗಲೇ ಆಲ್ಮೋಸ್ಟ್ ಡಬಲ್ ಆಗ್ಬಿಟ್ಟಿದೆ. ಒಂದ್ ರೀತಿ CNG ದರವೂ ಏರಿಕೆ ಆಗ್ತಾ ಇದೆ, LPG ದರವೂ ಏರಿಕೆ ಆಗ್ತಾ ಇದೆ. ಹೀಗಾಗಿ ಯಾವುದೇ ದಾರಿ ಇಲ್ಲದೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನ ಹುಡುಕ್ಬೇಕು ಅಂತ ಜನಸಾಮಾನ್ಯರು EV ವಾಹನಗಳತ್ತ ಮುಖ ಮಾಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.